ನಮಸ್ಕಾರ ಎಲ್ಲ ನನ್ನ ಕನ್ನಡ ತಾಯ ಮಕ್ಕಳಿಗೆ ಹೇಳಕಂದಿದ್ದು ಸರ್ಕಾರಕ್ಕೆ ಗೌರ್ಮೆಂಟ್ ಬಸ್ ಪಾಸ್ ಅವಾಗ ಅಪ್ರೂವಲ್ ಆಗಕ್ಕೆ 3 ದಿವಸ ಬೇಕಾಗಿತ್ತ. ಬಟ್ ಈಗ ಬಸ್ ಪಾಸ್ ಅಪ್ರೂವಲ್ ಆಗಕ್ಕೆ 10 ದಿವಸ ಬೇಕು, 10 ರಿಂದ 12 ದಿವಸ ಬೇಕು. ನಾನು ಅಪ್ಲಿಕೇಶನ್ ಹಾಕಿದ್ದು 31, ಬಟ್ ಇವತ್ತು 11 ತಾರೀಕು. ಬಟ್ ಇವತ್ತು ಅಪ್ರೂವಲ್ ಆಗೈತದ ಬಸ್ ಪಾಸ್. 12 ದಿವಸ ರೀಪ್ಪ. ಅವಾಗ 3 ದಿವಸಕ್ಕೆ ಅಪ್ರೂವಲ್ ಹಾಕಿತ್ತ. ಇವರು ಫ್ರೀ ಮಾಡಿ 12 ದಿವಸಕ್ಕೆ ಅಪ್ರೂವಲ್ ಆಗಕ್ಕಂತವು. ಇನ್ನು ಅದನ್ನು ರೆಡಿ ಮಾಡಿಸಿ ಒಳ್ಳೆ ಅದು ನಮ್ಮ ಕೈ ಸಿಗ್ಬೇಕಪ್ಪ ಅಂದ್ರೆ, ಯಾಕಂದ್ರೆ ಈಗ ಫ್ರೀ ಐತಿ, ಎಷ್ಟು ಜನ ಫ್ರೀ ಐತಂತ ಹಾಕಿ ಹೆಚ್ಚಿಗೆ ಆಗಿರ್ಬೋದಲ್ಲ. ಬಟ್ ಈಗ ಡಿಪೋದಲ್ಲಿರ್ತಕ್ಕಂಥ ಅಧಿಕಾರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಸ್ಟೂಡೆಂಟ್ಸ್ ಬಂದ್ರೆ ಅವ್ರಿಗೊಂಥರ ಪ್ರೆಷರ್ ಆಗುತ್ತೆ, ಹೌದಿಲ್ಲ? ಈಗ ನಾ ಪ್ರೆಸೆಂಟ್ ಇರೋದು ಧಾರವಾಡದಾಗ. ಬಟ್ ಮೊನ್ನೆ 8ನೇ ತಾರೀಕಿಗೆ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ. ಬಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಅವತ್ತು ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಸಿ ಬಿ ಟಿ ಒಂದು ಆಕ್ಸಿಡೆಂಟ್. ಭಾಳ ಮಂದಿ ವಿದ್ಯಾನಗರದಾಗ ಒಂದು ಆಕ್ಸಿಡೆಂಟ್. ಕಂಟಿನ್ಯೂಸ್ ಆಕ್ಸಿಡೆಂಟ್ ಆಗೋಕ್ಕೆ ಮೇನ್ ಕಾರಣ ಎಲ್ಲರೂ ರೀಸನ್ ಕೊಡೋದು ಬ್ರೇಕ್ ಫೇಲ್ ಆಗೈತೆ ಅಂತ. ಅದು ಬ್ರೇಕ್ ಫೇಲ್ ಆಗುತ್ತಪ್ಪ ಅಂತಂದ್ರೆ ಆ ಡ್ರೈವರ್ಸ್ ಕಂಡಕ್ಟರ್ ಅಂತಲ್ಲ, ಹೇಗ ಬ್ರೇಕ್ ಫೇಲ್ ಆಗಕ್ಕಂತಂದ್ರೆ ಅದನ್ನ ಎಲ್ಲ ವೆಹಿಕಲ್ಸ್ನ ಚೆಕ್ ಮಾಡ್ಕೊಮ್ಮೆ ಎದಕ್ಕೆ ಆಗಕ್ಕಂತವು ಅಂತಂದು. ಆಗ ರೆಡಿ ಆತಪ್ಪ ನಡೆದು ಬಿಡಪ್ಪ ಅಂದ್ರೆ ನಿಮ್ಮ ಬಸ್ ನಂಬಬೇಕಪ್ಪ ಅಂತಂದ್ರೆ ಮೊದಲು ಅವನ್ನ ರೆಡಿ ಮಾಡಿಸ್ಬೇಕು. ಅದ್ರಾಗ ಒಮ್ಮೆ AC ಇರೋಲ್ಲ, ಅದ್ರಾಗ AC ಇಲ್ಲಾರ್ದಾಗ ಆ ಚಿಗರಿ ಬಸ್ನಾಗ ಎಷ್ಟು ಕಷ್ಟ ಆಗತ್ತೆ ಗೊತ್ತೈತೆ ನಿಮಗೆ? ನೀವು ಗೌರ್ಮೆಂಟ್ ಬಸ್ನಾಗ ಬೇಸಿ ಚಿಗರಿ ಬಸ್ ಕಥ ಕುದಿತೈತಲ್ಲ. ಅದರಲ್ಲೂ ಮತ್ತೆ ಈ ಹಳ್ಳಿ ರೋಡ್ಸ್ ಅಂದರೆ ಒಂದು ನಗರ ಇರ್ತಲ್ಲ, ಅದ್ರ ರೋಡ್ಸ್ ಒಮ್ಮೆ ಏರ್ದೈತಿ. ಬಟ್ ಅದ ರೋಡ್ನಾಗ ಹೆಚ್ಚು ಸೈಡ್ ತೆಗ್ದಿರ್ತೈತಿ, ಇದಕ್ಕೆ ಹಚ್ಚ ಸೈಡ್ ತೆಗ್ದಿರ್ತವೆ. ಬಟ್ ಅದ್ರಾಗ ಒಮ್ಮಕ್ಲೆ ಇಚ್ಚಕ್ಕೊಮ್ಮೆ ಬಸ್ ಬಂದ್ಬಿಡ್ತಂದ್ರೆ ಅದು ದೊಡ್ಡ ಪ್ರಾಬ್ಲಮ್. ಬಸ್ ಅದಾವಲ್ಲ ಈಗ ಗೌರ್ಮೆಂಟ್ ಬಸ್, ಬಟ್ ಅದ್ರ ಡೋರ್ ಸರಿ ಇಲ್ಲ. ಅಂದ್ರೆ ಮಳೆ ಬಂದಾಗ ಕಿಟಕಿ ಕೂಡ ಸರಿ ಇಲ್ಲ. ಯಾವುದೇ ಕಾರಣಕ್ಕೂ ಕಿಟಕಿ ಡೋರು ಒಟ್ಟ ಸರಿ ಇಲ್ಲ. ಈಗ ಹೇಳಕ್ಕಂದಿದ್ದ ಸರ್ಕಾರಕ್ಕೆ, ನೀವು ಯಾವುದೇ ಒಂದು ಯೋಜನೆ ತರೋಕ್ಕಿದ್ದಕ್ಕಿಂತ ಮುಂಚೆ ಅದಕ್ಕೆ ತಕ್ಕಂತೆ ನಮ್ಮ ದೇಶದಲ್ಲಿ ಸೋರ್ಸ್ ಇದಾವ ಇಲ್ಲ, ಅವಕಾಶ ಇದೆಯೇ ಇಲ್ಲ. ಅಕಸ್ಮಾತ್ ಅಂತ ತಂಬಂದ್ರೆ ಜನರಿಗೆ ಎಷ್ಟು ಲಾಭ ಆಗುತ್ತೆ, ಎಷ್ಟು ನುಕ್ಸಾನ ಆಗುತ್ತೆ, ಎಷ್ಟು ಸಮಸ್ಯೆಗೆ ಜನರು ಈಡಾಗ್ತಾರೆ ಅನ್ನೋದು ಮೊದಲು ತಿಳ್ಕೊಳ್ಳಿ. ಯೋಚನೆ ಮಾಡ್ತೀರಿ, ಮಾಡಬೇಡ ಅನ್ನೋದಲ್ಲ. ವಿದ್ಯಾರ್ಥಿಗಳು ಏನು ಪ್ರೋತ್ಸಾಹ ತಂಬರಿ, ಇದಕ್ಕೆ ಎಜುಕೇಷನ್ ತಂಬರಿ, ಕೌಶಲ್ಯ ಅವನು ತಂಬರಲ್ಲ. 1ರಿಂದ 10ನೇ ಕ್ಲಾಸಿನವರೆಗೂ ಫ್ರೀ ಎಜುಕೇಷನ್ ಐತಿ. ಬಟ್ ಅದ್ರ ಜೊತೆ ಒಂದು ಕೌಶಲ್ಯ, ಅಂದ್ರೆ ಕೌಶಲ್ಯ ಕಲೆ ಇತ್ತಪ್ಪ ಅಂತಂದ್ರೆ ಮುಂದೆ ಯಾವುದೇ ಒಬ್ಬ ವಿದ್ಯಾರ್ಥಿಯು ಮುಂದೆ ಯಾವುದೇ ಸ್ಥಳದಲ್ಲಿ ಹೋದರೂ ಅದೊಂದು ಸ್ಕಿಲ್ ಇತ್ತಪ್ಪ ಅಂತಂದ್ರೆ ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ಅವ್ರು ಸಾಧಿಸಿದ್ರೆ ನಮ್ಮ ದೇಶದ ಹೆಸರು ಬೆಳಿತೈತಿ. ಮತ್ತದು 1ರಿಂದ 10ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಚಿಕನ್ ಊಟ. ಬಟ್ ಅದಕ್ಕೆ ನಾ ಏನು ಹೇಳೋದು ಬೇಡ, ನೆಕ್ಸ್ಟ್ ವಿಡಿಯೋದಾಗ ನೀವೇ ಕಮೆಂಟ್ ಹಾಕ್ತೀರಿ.